ಚಂದ್ರಗ್ರಹಣದ ಹಿನ್ನೆಲೆ ವಿಜಯನಗರದ ದೇಗುಲಗಳು ಕೂಡ ಬಂದ್ ಆಗ್ತಾ ಇದೆ. ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲ, ಜಂಬುನಾಥ ದೇವಸ್ಥಾನ, ಮೈಲಾರಲಿಂಗೇಶ್ವರ ದೇವಾಲಯ, ಕುರವತ್ತಿ ಬಸವೇಶ್ವರ ದೇವಸ್ಥಾನ, ಇನ್ನು ಹೊಸಪೇಟೆಯ ವಡಕರಾಯ ದೇವಸ್ಥಾನ ಕೂಡ ನಾಳೆ ಬಂದ್ ಇರುತ್ತೆ. ಅದಕ್ಕಾಗಿ ಬೇಕಾಗಿರುವಂತಹ ಸ್ವಚ್ಛತಾ ಕಾರ್ಯಗಳು ಮತ್ತು ಪೂಜೆಗಳನ್ನು ಮೊದಲೇ ನೆರವೇರಿಸಿ ಅದಾದಮೇಲೆ ದೇವಾಲಯವನ್ನು ಬಂದ್ ಮಾಡ್ತಾರೆ. ಚಂದ್ರಗ್ರಹಣ ಗೋಚರಿಸಿ ಆದ ನಂತರ ಸೋಮವಾರ ಮತ್ತೆ ಇಡೀ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡ ನಂತರ ಮತ್ತೆ ಭಕ್ತಾದಿಗಳಿಗೆ ಏನಿದ್ರು ದರ್ಶನ. ಚಂದ್ರಗ್ರಹಣದ ಕುರಿತು ನಮ್ಮ ಪ್ರತಿನಿಧಿ ವಡಕರಾಯ ದೇವಸ್ಥಾನದ ಪ್ರಧಾನ ಅರ್ಚಕ ಅನಿಲ್ ಜೋಶಿ ಅವರನ್ನ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾಳೆ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಿಗೂ ನಾಳೆ ಬಂದಿರ್ತವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ನಾನೀಗ ಸದ್ಯ ಇರತಕ್ಕಂಥ ಸ್ಥಳ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಡಕರಾಯ ದೇವಸ್ಥಾನದಲ್ಲಿರ್ತಕ್ಕಂಥದ್ದು. ಇಲ್ಲಿ ದುರ್ಸ್ಥಾವಳಿಗಳು ಕೂಡ ನೋಡ್ಬೋದು ನೀವು. ಇದೇ ಒಂದು ವಡಕರಾಯ ದೇವಸ್ಥಾನಕ್ಕೆ ಪ್ರತಿನಿತ್ಯವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ವಡಕರಾಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಇನ್ನು ವಡಕರಾಯನ ದರ್ಶನ ಪಡೆದು ಪುನೀತರಾಗ್ತಾರೆ. ಆದರೆ ನಾಳೆ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಸಾಕಷ್ಟು ಆತಂಕಕ್ಕೂ ಕೂಡ ಈಡಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಖುದ್ದು ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಈ ಚಂದ್ರಗ್ರಹಣದ ವಿಶೇಷತೆ ಏನು, ಯಾಕಾಗಿ ದೇವಸ್ಥಾನಗಳು ಬಂದಿರ್ತವೆ ಅನ್ನೋದ್ರ ಕುರಿತು ವಡಕರಾಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಅನಿಲ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡೋದು. ಸರ್ ನಮಸ್ಕಾರ. ಈಗ ನಾಳೆ ಚಂದ್ರಗ್ರಹಣದ ವಿಶೇಷತೆ ಏನು ಸರ್, ಮತ್ತು ಯಾಕಾಗಿ ದೇವಸ್ಥಾನಗಳು ಬಂದಿರ್ತವೆ? ವಿಶೇಷವಾಗಿ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ನಾಳೆ ರಾತ್ರಿ, ರವಿವಾರ ರಾತ್ರಿ 9:27 ಗ್ರಹಣ ಸ್ಪರ್ಶ ಆಗ್ತದೆ. ಶತತಾರ ನಕ್ಷತ್ರ ಮತ್ತು ಪೂರ್ವಭಾದ್ರಪದ ನಕ್ಷತ್ರಗಳ ಒಂದು ಮಧ್ಯದಲ್ಲಿ ಈ ಗ್ರಹಣ ಸ್ಪರ್ಶ ಆಗ್ತಿರೋದ್ರಿಂದ ಮಧ್ಯರಾತ್ರಿ 1:27 ಗ್ರಹಣ ಬಿಡ್ತದೆ. ಇದರಲ್ಲಿ ವಿಶೇಷವಾಗಿ ಮೇಷ, ಕನ್ಯಾ, ವೃಷಭ, ಧನು ರಾಶಿಯವರಿಗೆ ಶುಭ ಫಲ ಇದ್ದರೆ, ಮಿಥುನ, ಸಿಂಹ, ತುಲಾ ಮತ್ತು ಮಕರ ರಾಶಿಯವರಿಗೆ ಮಧ್ಯಮ ಫಲ ಇದೆ. ಕುಂಭ, ವೃಶ್ಚಿಕ, ಕರ್ಕ, ಮೀನ ಈ 4 ರಾಶಿಯವರಿಗೆ ಅಶುಭ ಫಲ ಇದೆ. ಅಶುಭ ಫಲ ಇದ್ದಂಥ ರಾಶಿಯವರಿಗೆ ಯಾಕೆ ಈ ಗ್ರಹಣದ ಬಗ್ಗೆ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಇಷ್ಟೊಂದು ಭಯ ಯಾಕೆ ಅಂದರೆ ವಾತಾವರಣದಲ್ಲಿ ಸಹಜವಾಗಿ ವಿಶೇಷ ಒಂದು ಪ್ರಕ್ರಿಯೆ ನಡೀತದೆ. ಅದರಿಂದ ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಎಚ್ಚರಿಕೆಯಿಂದ ನಾವೆಲ್ಲ ಇರಬೇಕಾಗ್ತದೆ. ಈ ಗ್ರಹಣ ಮುಗಿದ ಮರುದಿನ ರಾತ್ರಿ 1:27 ಮುಗಿತಿದ್ದಂಗೆ 2 ಗಂಟೆಯಿಂದ ಏನಾಗ್ಬಿಡುತ್ತೆ, ಪಕ್ಷಮಾಸ ಶುರುವಾಗುತ್ತೆ. ಅಂದರೆ ಪಿತೃವರ್ಗ. ಆ ಸಂದರ್ಭದಲ್ಲಿ ಈ ಒಂದು ವಿಶೇಷ 15 ದಿನಗಳ ಕಾಲ ಹಿಂದೂ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಪಿತೃಪಕ್ಷ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಯಾವ ಶುಭ ಕಾರ್ಯವನ್ನು ನಾವು ಮಾಡೋದಿಲ್ಲ. ಆದ್ದರಿಂದ ಈ ಸರಿ ಗ್ರಹಣ ಬಹಳವಾಗಿರ್ತಕ್ಕಂಥ ಈ ಅಶುಭ ಫಲವುಳ್ಳಂಥ ರಾಶಿಯವರ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಒಂದು ರೀತಿ. ಅವರು ಪ್ರಯುಕ್ತ ಪೂಜೆ, ಶಾಂತಿ ಒಂದು ಕಡೆಗೆ ಮಾಡ್ಕೋಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರ, ಧರ್ಮ ಸಿಂಧುದಲ್ಲಿ ನಿರ್ಣಯನ ಕೊಟ್ಟಿದೆ. ದೇವಸ್ಥಾನಗಳು ವಿಶೇಷವಾಗಿ ಯಾಕೆ ಬಂದ್ ಮಾಡಬೇಕು ಅಂತೇಳಂದರೆ, ನಾನಾಗಲೇ ಹೇಳಿದೆ, ವಾತಾವರಣದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ರಿಮಿ ಕೀಟಕಗಳ ಒಂದು ಉದ್ಭವ ಆಗ್ತದೆ. ಅದಕ್ಕೆ ನಾವು ಹಳೆಯ ಕಾಲದಲ್ಲಿ ಏನು ಮಾಡ್ತಿದ್ವಿ, ಉಪ್ಪಿನಕಾಯಿ ಅದೆಲ್ಲ ಸ್ಟಾಕ್ ನಾವು ಬಹಳ ದಿವಸಗಳಿಗೆ ಇಟ್ಕೊಳ್ತಿದ್ವಿ. ಉಪ್ಪು, ಎಣ್ಣೆ, ನೀರನ್ನೆಲ್ಲ ತೆಗೆದು ಹಾಕ್ತೀವಿ. ಯಾಕಂದರೆ ಅದರಲ್ಲಿ ಹೊಸ ರೀತಿಯ ಕ್ರಿಮಿಗಳು ಉತ್ಪನ್ನ ಆಗ್ತವೆ. ಆದ್ದರಿಂದ ತುಳಸಿ ಅಥವಾ ದರ್ಬೆಯನ್ನು ಹಾಕ್ತೀವಿ. ಅದೇ ರೀತಿ ದೇವಸ್ಥಾನ ಅಂದರೆ ನಾವೆಲ್ಲ ಕರೋನಾ ಸಂದರ್ಭದಲ್ಲಿ ನೋಡ್ತಿದ್ವಿ. ಇದು ಒಂದು ಸಾಮಾಜಿಕವಾಗಿ ಎಲ್ಲರೂ ಬರುವಂತಹ ಒಂದು ಸ್ಥಾನ. ಇಲ್ಲಿ ಆ ಥರದ ಕ್ರಿಮಿ ಕೀಟಗಳು ಬಂದಾಗ ಅವುಗಳು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಧರ್ಮದ ಚೌಕಟ್ಟಿನಲ್ಲಿ ಈ ಸ್ವಚ್ಛತೆಯನ್ನು ತಂದಿದ್ದಾರೆ ಅನ್ನೋದೇ ಈ ಗ್ರಹಣದಲ್ಲಿ ನಾವು ಸ್ವಚ್ಛತೆಯಿಂದ ಇರಬೇಕನ್ನೋದು ಒಂದು ವಿಶೇಷ. ಈಗ ಚಂದ್ರಗ್ರಹಣ ಅಂದರೆ ರಾತ್ರಿ ಸಮಯದಲ್ಲಿ ಇರುತ್ತೆ, ಬೆಳಗ್ಗೆ ದೇವಸ್ಥಾನಗಳು ತೆರೆದಿರ್ತಾವ ಹೇಗೆ ಅಂತ? ಖಂಡಿತವಾಗಿ 1:27 ಗ್ರಹಣ ಬಿಟ್ಟ ತಕ್ಷಣವೇ ದೇವಸ್ಥಾನವನ್ನು ಮತ್ತೆ ಶುಚಿ ಮಾಡಿಕೊಂಡು ಮತ್ತೆ ಸೂರ್ಯೋದಯದ ನಂತರ ಶುದ್ಧ ನೀರನ್ನು, ಸೂರ್ಯನ ಕಿರಣಗಳು ಬಿದ್ದ ನಂತರ ಮತ್ತೆ ಶುದ್ಧ ನೀರನ್ನು ತಂದು ದೇವಸ್ಥಾನದ ಪ್ರಾಕಾರವನ್ನೆಲ್ಲ ಶುದ್ಧಿ ಮಾಡಿ ಮತ್ತೆ ಪೂಜೆ ಯಥಾ ರೀತಿ ಪ್ರಾರಂಭ ಆಗುತ್ತೆ. ಈಗ ಚಂದ್ರಗ್ರಹಣ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗ್ತಾರೆ. ಆತಂಕಕ್ಕೆ ಒಳಗಾಗಬಾರ್ದು. ವಿಶೇಷವಾಗಿ ಗರ್ಭಿಣಿಯರಿಗೆ
ಆಮೇಲೆ ಹೊಸದಾಗಿ ಮದುವೆ ಆದಂಥವ್ರಿಗೆ ಬಾಗಿಲು ಹಾಕ್ಕೊಂಡು ಮನೆಯಲ್ಲಿ ಮಲ್ಕೊಂಡ್ಬಿಡ್ರಿ ಅಂತೇಳಿ ಒಂದು ತಪ್ಪು ಅಭಿಪ್ರಾಯಗಳನ್ನು ಕೆಲವೊಬ್ಬರು ಸಾಮಾಜಿಕವಾಗಿ ಹೇಳ್ತಾರೆ. ಯಾರೂ ಆ ಸಂದರ್ಭದಲ್ಲಿ ಮಲಗಬಾರ್ದು. ಇದು ಧರ್ಮಶಾಸ್ತ್ರ ಹೇಳುತ್ತೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಕೆಲವೊಬ್ಬರು ಅದೇನಾಗುತ್ತೆ, ಆಚಾರಗಳನ್ನೆಲ್ಲ ಮಾಡಬಾಡ್ರಿ, ಕಂದಾಚಾರ ಮೂಢಾಚಾರ ಅಂತ ಹೇಳ್ತಾರೆ. ಮರದಲ್ಲಿ ಅಕ್ಕಿಯನ್ನು ಕೇರುವಂಥದ್ದು, ಕಬ್ಬಿಣದ ಈಳಿಗೆಯನ್ನ ಚಾಕುವಿಂದ ಹೆಚ್ಚುವಂಥದ್ದು, ತರಕಾರಿಗಳನ್ನು ಕಟ್ಟು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಹಂಗೇನಾದರೂ ಆಗಿ ಕೈಗೆ ಬಿದ್ದು ರಕ್ತ ಬಂದಾಗ ಇನ್ಫೆಕ್ಷನ್ ಆದರೆ ಅದು ಬೇಗ ಮಾಯುವುದಿಲ್ಲ ಅನ್ನುವಂಥ ಒಂದು ಆರೋಗ್ಯದ ದೃಷ್ಟಿ ಇಟ್ಕೊಂಡು ಹಿಂದಿನವರು ಅದನ್ನು ಧರ್ಮದ ಚೌಕಟ್ಟಿನಾಗ ತಂದಿದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಿಷ್ಟು ವಡಕರಾಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಅನಿಲ್ ಜೋಶಿ ಅವರ ಮಾತಾಗಿರ್ತಕ್ಕಂತಹದ್ದು. ಯಾರು ಕೂಡ ಚಂದ್ರಗ್ರಹಣ ಅಂದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಭಗವಂತನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡ್ರಿ ಅನ್ನುವಂತಹ ಒಂದು ಸಂದೇಶವನ್ನು ನೀಡ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.